ಹಾಯ್ ಹಲೋ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಜೈ ಹಿಂದ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ವಾಯುಪಡೆಯಲ್ಲಿ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಈ ಹುದ್ದೆಗಳು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಇದರಲ್ಲಿ ಯಾವ್ಯಾವ ಥರದ ಹುದ್ದೆಗಳು ಕನ್ಫರ್ಮ್ ಮಾಡಿದ್ದಾರೆ, ಸೊ ಇದರ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಎಷ್ಟರಿಂದ ಎಷ್ಟರವರೆಗಡೆ ಇರ್ತದೆ ಅಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನು ನಾನು ಡೀಟೇಲ್ ಆಗಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಯಾರಾದರೂ ನೀವು ಇಂಡಿಯನ್ ಏರ್ಫೋರ್ಸ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಅಂದ್ಕೊಂಡಿದ್ರೆ ಈ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಪ್ಪದೇನೆ ತಿಳ್ಕೊಳ್ರಿ. ಓಕೆ, ನಿಮಗೆ ಯೂಸ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಸ್ನೇಹಿತರಿಗಾದರೂ ಇದು 100% ಯೂಸ್ ಆಗೇ ಆಗುತ್ತೆ. ಈಗ ಯೂಸ್ ಎಲ್ಲ ಆಗಲಿಲ್ಲ ಅಂದರೂ ಮುಂದಾದರೂ ನಿಮಗೆ ಯೂಸ್ ಆಗುತ್ತೆ. FCAT ಅಂತರಿಕೆಯಿಂದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರೆ, ಮೊದಲಿಗೆ ನೋಡ್ತಾ ಇದ್ರೆ, ಯಾವುದೇ ಒಂದು ಅಪ್ಡೇಟನ್ನು ನೀವು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೇಬೇಕು ಅಂದ್ಕೊಂಡಿದ್ರೆ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅಂತ ಏನು ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಈಗಾಗಲೇ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಇಲ್ಲಿ ಬಂದ್ಬಿಟ್ಟು FCAT ಹುದ್ದೆಗಳಂತ ಹೇಳಿ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಮಾಡ್ತಾನೆ ಇರ್ತಾರೆ. ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಎಷ್ಟಪ್ಪ ಅಂತಂದರೆ 2 ಡಿಸೆಂಬರ್ಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅಂದರೆ 2ನೇ ತಾರೀಕಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಯಾರಾದರೂ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಸೊ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಇದರಲ್ಲಿ ಎಕ್ಸಾಮ್ ಅಂದರೆ ಅಪ್ಲೈ ಲಾಸ್ಟ್ ಡೇಟ್ ಯಾವಾಗ, ಓಕೆ, ಇದು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಯಾವಾಗಪ್ಪ ಅಂದರೆ 31 ಡಿಸೆಂಬರ್ 2024ಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೂಡ ಕ್ಲೋಸ್ ಆಗುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ, ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತಪ್ಪ ಅಂತಂದರೆ ಫೆಬ್ರವರಿದಲ್ಲಿ, ಕೇವಲ 2 ತಿಂಗಳು ಮಾತ್ರ ಟೈಮ್ ಇರ್ತೈತಿ. ಫೆಬ್ರವರಿಯಲ್ಲಿ ಕಾಲ್ಫಾರ್ಮ್ ಇದು ಬರುತ್ತೆ. ಎಕ್ಸಾಮ್ ಡೇಟ್ ನೋಡ್ಕೊಳ್ರಿ, 22, 23 ಫೆಬ್ರವರಿಯಲ್ಲಿ ಇವೆರಡು ದಿನಗಳಲ್ಲಿ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಕೂಡ ಮಾಡ್ತಾರೆ. ಇದು ರಿಸಲ್ಟ್ ಬಂದ್ಬಿಟ್ಟು ಮಾರ್ಚ್ನಲ್ಲಿ ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಪ್ರತಿಯೊಂದು ಅಪ್ಡೇಟನ್ನು ಡೈರೆಕ್ಟಾಗಿ ಆಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರಲ್ಲೇ ಕೊಟ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಅದೇ ತರನಾಗಿ ನಿಮ್ಗೆ ತಿಳಿಸುವಂಥ ಮಾಹಿತಿ ಏನಪ್ಪಾ ಅಂದರೆ ಇದರಲ್ಲಿ ಎಷ್ಟು ಹುದ್ದೆಗಳು, ಪುರುಷರಿಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು ಹುದ್ದೆಗಳು ಬಂದ್ಬಿಟ್ಟು ನೋಡ್ಕೊಳ್ರಿ. ಮೇಲ್ ಕೆಡೆಟ್ಗಳಿಗೆ 21 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ, ಮಹಿಳೆಯರಿಗೆ 9 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಪುರುಷ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಇರ್ತಕ್ಕಂಥ ಹುದ್ದೆಗಳ ಇದರಲ್ಲಿ ಕರೆದಿರ್ತಾರೆ. ಏಜ್ ಬಂದ್ಬಿಟ್ಟು ನೋಡ್ಕೊಳ್ರಿ, ಏಜ್ ಅಂಕಿ ನಾರ್ಮಲಿ ನಿಮ್ಗೆ ಎಷ್ಟಪ್ಪ ಅಂತಂದರೆ 20 ಇಂದ 26 ಮಟನು ಏಜ್ ಇದ್ದವರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದರಲ್ಲಿ ಯಾವುದೇ ತರನಂತ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಕೊಟ್ಟಿರೋದಿಲ್ಲ. ಫ್ಲೈಯಿಂಗ್ ಬ್ರಾಂಚ್ ಮತ್ತು ಗ್ರೌಂಡ್ ಡ್ಯೂಟಿ ಮತ್ತು ನಾನ್ ಟೆಕ್ನಿಕಲ್ ಮತ್ತು ಟೆಕ್ನಿಕಲ್ ಅಂತ ಹುದ್ದೆಗಳನ್ನು ಇದರಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ಗ್ರೌಂಡ್ ಡ್ಯೂಟಿ, ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಹುದ್ದೆಗೆ 26 ಏಜ್ ಮಟನು ಅರ್ಜಿಯನ್ನು ಸಲ್ಲಿಸಬಹುದು. ಫ್ಲೈಯಿಂಗ್ ಆಫೀಸರ್ ಯಾರಾದರೂ ಅಪ್ಲೈ ಮಾಡ್ತೀನಿ ಅನ್ಕೊಂಡ್ರೆ 20 to 24 ಮಾತ್ರ ಇದಕ್ಕೆ ಅರ್ಜಿಗಳನ್ನ ಹಾಕೋಕೆ ಏಜ್ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಸಬ್ಜೆಕ್ಟ್ ಏನೇನು ಬೇಕು, ಕ್ವಾಲಿಫಿಕೇಶನ್ ಏನು ಬೇಕು, ಅರ್ಹತೆ ಏನು ಬೇಕು ಅದು ಕೂಡ ಇಂಪಾರ್ಟೆಂಟೇ. ಅದಕ್ಕಂತ ಎಷ್ಟೋ ಜನ ಈಗ ವೇಟ್ ಮಾಡ್ತಾ ಇದ್ರಿ. ಆ ಮಾಹಿತಿ ಕೂಡ ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ, ಕರೆಕ್ಟಾಗಿ ತಿಳ್ಕೊಡ್ರಿ. ಓಕೆ, ಯಾರು ಕೂಡ ಯಾವುದೇ ಒಂದು ವಿಡಿಯೋನ ನೋಡ್ಕೋಬೇಕಾಗಿದ್ರೆ ಅದು ನಿಮ್ಗೆ ಯೂಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪ್ರತಿಯೊಂದು ಅಪ್ಡೇಟನ್ನು ಯೂಸ್ಫುಲ್ ಅನ್ನ ತೊಗೊಳ್ರಿ. ನಿಮ್ಗೆ ಈಗ ಯೂಸ್ ಆಗಲಿಲ್ಲ ಅಂದರೂ ಮುಂದಾದರೂ ಯೂಸ್ ಆಗ್ತಿರ್ತಾವೆ. ಓಕೆ, ಆದ ಕಾರಣಕ್ಕೋಸ್ಕರ ನಿಮ್ಮ ಸ್ನೇಹಿತರಿಗಾದರೂ ಯೂಸ್ ಆಗ್ತಿರುತ್ತೆ. ಈ ಹುದ್ದೆಯನ್ನು ಕರೆದಿದ್ದಾರ ದೋಸ್ತ, ಅಪ್ಲಿಕೇಶನ್ ಹಾಕಂತ ನೀವು ಹೇಳಿದರೆ ಸೊ ಅವ್ನು ನಾಳೆ ಸೆಲೆಕ್ಷನ್ ಆದರೆ ನಿಮ್ಗೆ ಎಷ್ಟೋ ಅವನಿಗೂ ಕೂಡ ಖುಷಿ ಆಗುತ್ತೆ, ನಿಮಗೂ ಕೂಡ ಖುಷಿ ಆಗುತ್ತೆ. ನಿಮ್ಮಿಂದ ಒಂದು ಹೆಲ್ಪ್ ಆದರೂ ಆಯ್ತಲ್ಲ ಅಂತ ಹೇಳಿ ಅವನು ಕೂಡ ಖುಷಿ ಪಡ್ತಾನೆ. ನೋಡ್ಕೊಳ್ರಿ, ಫ್ಲೈಯಿಂಗ್ ಆಫೀಸರ್, ಫ್ಲೈಯಿಂಗ್ ಬ್ರಾಂಚಲ್ಲಿ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಮುಗ್ದಿರ್ಬೇಕಪ್ಪ ಅಂತಂದ್ರೆ 12ನೇ ತರಗತಿ ಸೈನ್ಸ್ ಮುಗ್ದಿರಬೇಕು. ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನಲ್ಲಿ 50% ಮಾಡಿರಲೇಬೇಕು. ಸೈನ್ಸ್ ಮುಗಿಸಿರ್ಬೇಕು. ಅದರ ಜೊತೆಗೆ ಡಿಗ್ರಿ ಗ್ರ್ಯಾಜುಯೇಟ್ ಇದ್ದವರು ಮುಗಿದಿರಬೇಕು. PUC ಸೈನ್ಸ್ ಮುಗಿದಿರಬೇಕು. PUC ಸೈನ್ಸಲ್ಲಿ ಮ್ಯಾಥ್ಸ್ ಫಿಸಿಕ್ಸಲ್ಲಿ 50% ತೊಗೊಂಡಿರ್ಬೇಕು. ಡಿಗ್ರಿಯಲ್ಲಿ 60% ಹೊಂದಿದ್ರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ನಾನು ಆರ್ಟ್ಸ್, ಕಾಮರ್ಸ್, BA, BCom, BSc ಇವೆಲ್ಲ ಮಾಡಿದ್ದೀನಿ. ಸೊ ನಾನು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಓಕೆ, ನೀವು ಯಾವುದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಪ್ಪ ಅಂತಂದರೆ ನೋಡ್ಕೊಳ್ರಿ, ಇಲ್ಲಿ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಅಂತ ಇದೆ. ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ಗೆ ಅರ್ಹತೆ ಏನು ಬೇಕಾಗುತ್ತಪ್ಪ ಅಂದರೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ 50% ಹೊಂದಿರಬೇಕು. 60% BE ಅಥವಾ BTech ಅನ್ನು ಮಾಡಿದವರಿಗೆ ಅರ್ಹರ ಆಗಿರ್ತೀರಿ. ನೆಕ್ಸ್ಟ್ ನಾನು BA, BCom ಮುಗಿಸಿದ್ದೀನಿ. ನಾನು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು? ನಾನ್ ಟೆಕ್ನಿಕಲ್ ಅಂತ ಹೇಳಿ ಗ್ರೌಂಡ್ ಡ್ಯೂಟಿಯಲ್ಲಿ ಕರೆದಿದ್ದಾರೆ. ನಾನ್ ಟೆಕ್ನಿಕಲ್ ಗ್ರೌಂಡ್ ಡ್ಯೂಟಿ
ಓಕೆ, ನೀವು ಈ ಹುದ್ದೆಗೆ ಆರ್ಟ್ಸ್ ಕಾಮರ್ಸ್ ಯಾವುದೇ ಒಂದು PUC ಅಂದ್ರೆ ಡಿಗ್ರಿ ದರ್ಜೆಯಲ್ಲಿ ನೀವು ಗ್ರ್ಯಾಜುಯೇಟ್ ಮುಗಿಸಿದ್ರಿಪ್ಪ ಅಂತಂದ್ರೆ ಸೊ ನೀವು ಈ ಹುದ್ದೆಗೆ ಅರ್ಜಿಯನ್ನು ಹಾಕೋಕೆ ಎಲಿಜಿಬಿಲಿಟಿ ಆಗಿರ್ತೀರಿ. ಓಕೆ, ಪ್ರತಿಯೊಬ್ಬರು ಕೂಡ ಅಂದ್ರೆ ಸೈನ್ಸ್ ಮುಗಿದವ್ರಿಗೆ ಅಷ್ಟೇ ಇಲ್ಲ, ಆರ್ಟ್ಸ್ ಕಾಮರ್ಸ್ PUC ಯಾವುದೇ ಒಂದು ಮುಗಿಸಿದವ್ರಿಗೆ ಕೂಡ ಇದನ್ನ ಅರ್ಜಿಗಳನ್ನ ಸಲ್ಲಿಸಬಹುದು. ಡಿಗ್ರಿ ಮುಗ್ದಿರಲೇಬೇಕು, ಡಿಗ್ರಿ ಮುಗಿದವರಿಗೆ ಮಾತ್ರ ಇದು ಅವಕಾಶ ಇರೋದು. ಓಕೆ, ನೆಕ್ಸ್ಟ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಸಿಲೆಬಸ್ ಏನೇನು ಇರ್ತದ, ಎಕ್ಸಾಮ್ ಸಿಲೆಬಸ್ನಲ್ಲಿ ಏನೇನು ಕೇಳ್ತಾರ, ಕ್ವಶನ್ಸ್ಗಳು ಯಾವ ಥರ ಇರ್ತಾವೆ ಅಂತ ಹೇಳಿ ಟೋಟಲ್ ಕ್ವಶನ್ಸ್ ಬಂದ್ಬಿಟ್ಟು ನಿಮ್ಗೆ ಎಷ್ಟಪ್ಪ ಅಂತಂದರೆ ಟೋಟಲ್ 20, 25, 30, 50 ಟೋಟಲ್ 100 ಕ್ವಶನ್ಸ್ ಇರ್ತಾವೆ. ಎಷ್ಟಪ್ಪ ಅಂದರೆ 100 ಕ್ವಶನ್ಸ್ ಇರ್ತಾವೆ. ರೀಸನಿಂಗ್ನಲ್ಲಿ 25 ಕ್ವಶನ್ಸು, ಮ್ಯಾಥ್ಸ್ನಲ್ಲಿ 20 ಕ್ವಶನ್ಸು, ಜನರಲ್ ಅವೇರ್ನೆಸ್ನಲ್ಲಿ 25 ಕ್ವಶನ್ಸು, ಇಂಗ್ಲೀಷ್ನಲ್ಲಿ 30 ಕ್ವಶನ್ಸು. ಒಂದು ಕ್ವಶನ್ಸಿಗೆ 3 ಮಾರ್ಕ್ಸ್ ಇರ್ತೈತಿ. ರೀಸನಿಂಗ್ನಲ್ಲಿ 75 ಮಾರ್ಕ್ಸು, ಮ್ಯಾಥ್ಸ್ನಲ್ಲಿ 60 ಮಾರ್ಕ್ಸು, ಜನರಲ್ ಅವೇರ್ನೆಸ್ನಲ್ಲಿ 75 ಮಾರ್ಕ್ಸು, ಇಂಗ್ಲೀಷ್ನಲ್ಲಿ 90 ಮಾರ್ಕ್ಸು. ಟೋಟಲಿ ಬಂದ್ಬಿಟ್ಟು ಮಾರ್ಕ್ಸ್ 300 ಮಾರ್ಕ್ಸಿನ ಎಕ್ಸಾಮು 100 ಕ್ವಶನ್ಸ್ಗಳು ಇದರಲ್ಲಿ ಕೇಳಿರ್ತಾರೆ. ಓಕೆ, ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ಸೊ ಈ ಹುದ್ದೆನ ಅರ್ಜಿಯನ್ನು ಸಲ್ಲಿಸ್ತೀನಿ ನಾನು ಹಾಕಬೇಕು ಅಂತ ಅನ್ಕೊಂಡಿದ್ರೆ ಸೊ ಈ ಎಕ್ಸಾಮನ್ನು ಫೇಸ್ ಮಾಡಬೇಕು, ಯಾವ ಥರ ಆಫೀಸರ್ ಲೆವೆಲ್ಗೆ ಯಾವ ಥರ ಎಕ್ಸಾಮ್ ಇರ್ತದೆ ಇದು ಅಂತ ಹೇಳಿದ ಸೊ FCAT ಅಂದರೆ ಆಫೀಸರ್ ಲೆವೆಲ್ಗೆ ಎಕ್ಸಾಮ್ ಇರ್ತದೆ. ಪ್ರತಿಯೊಬ್ಬರು ಕೂಡ ನಿಮ್ದು ಏನಾದರೂ ಗ್ರ್ಯಾಜುಯೇಟ್ ಮುಗಿದಿದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಕೊಡ್ತಾನೆ ಇರ್ತೀನಿ. ಯಾಕಂದರೆ ನೀವು ಎಷ್ಟೋ ಜನ ಕೇಳ್ತಿರ್ಬೋದು SLC ಬೇಸ್ ಮೇಲೆ ಅಷ್ಟು ನೋಟಿಫಿಕೇಶನ್ ಇನ್ಫಾರ್ಮೇಷನ್ ಅನ್ನು ಕೊಡ್ತೀರಿ, ಡಿಗ್ರಿ ಮೇಲೆ ಕೊಡೋಲ್ಲ ಅಂತ ಹೇಳಿ ಡಿಗ್ರಿ ಮೇಲೇನು ಕೂಡ ಇದೊಂದು ಕರೆದಿದ್ದಾರೆ. ನೆಕ್ಸ್ಟ್ ಇಂಡಿಯನ್ ಕೋಸ್ಟ್ ಗಾರ್ಡಲ್ಲಿ ಅದು ಕೂಡ ಆಫೀಸರ್ ಪೋಸ್ಟ್ ಅನ್ನ ಕರೆದಾರೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದು ಕೂಡ ಅಪ್ಡೇಟ್ ಅನ್ನ ಕೊಡ್ತೀನಿ. ಓಕೆ, ಇದೇನಾದರೂ ನಿಮ್ಗೆ PDF ಏನಾದರೂ ನೀವು ನೋಡ್ಕೊಳ್ತೀನಿ. ಸೊ ನಾನು ಒಂದ್ಸರಿ PDF ಅನ್ನು ಸ್ಟಡಿ ಮಾಡ್ಕೊಂಡು ಅದರಲ್ಲಿ ಎಲಿಜಿಬಿಲಿಟಿ ಏನೇನಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. HJ ಪ್ಯಾರಾಮೆಟ್ರಿಯನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಅನ್ನು ಸರ್ಚ್ ಮಾಡ್ಕೊಂಡ್ರೆ ಅಲ್ಲಿ ಕೂಡ ಈ PDF ಅನ್ನು ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಏನಾದರೂ ನಿಮ್ಗೆ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕೊಡ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರೆ, ಡೈಲಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿಕೊಡ್ರಿ. ಇನ್ಸ್ಟಾಗ್ರಾಮ್, ವಾಟ್ಸಪ್, ಟೆಲಿಗ್ರಾಮ್ದಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಏನು ಆಪ್ಷನ್ ಇದೆ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನೀವು 7th ಬೇಸ್ ಅಂತ ಹಿಡಿದು ಡಬಲ್ ಡಿಗ್ರಿವರೆಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಕಾಲ್ ಫಾರ್ ಮಾಡಿದ್ರೆ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಬೆಸ್ಟ್ ನಿಮ್ಗೆ ಯೂಸ್ಫುಲ್ ಆಗುವಂಥ ಜಾಬ್ ಇದ್ದರೆ ಅವ್ರ ಬಗ್ಗೆ ಮಾಹಿತಿಯನ್ನು ನಾನು ಡೈಲಿ ಅಪ್ಡೇಟ್ಗಳನ್ನು ಕೊಡ್ತಾನೆ ಇರ್ತೀನಿ. ಓಕೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.